ಫೋನ್ ಮಾಡ್ತಾರೆ ಅಂದ್ರೆ ಇಷ್ಟು ನಮ್ಮ ಕಡೆಗಣನೆ ಮಾಡಿದ್ದಕ್ಕೆ ನಮ್ಮ ಸಮಾಜದಿಂದ ಈ ಬಾರಿ ಎಲೆಕ್ಷನ್ ನಿಂದ್ರಿ ಅಂತ ಹೇಳಿದ್ರು. ಇಲ್ಲ ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಬಹಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತೆ ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯ ಚೆನ್ನಾಗಿದೆ. ಮತ್ತೆ ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೆ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಸಮಸ್ಯೆ ಬಂದಾಗ ಸರ್ ಬೇರೆ ಏನು ಅವಕಾಶ ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಜಮೀರ್ ಅಹ್ಮದ್ ಅವರು ಮುಂದೆ ಇರ್ತಿದ್ರು, ಈ ತರ ಏನಾದ್ರು ಬಂಡಾಯ ಇದ್ರೆ ಸಮಸ್ಯೆ ಆದ್ರೆ ಜಮೀರ್ ಮುಂದೆ ಇರ್ತಿದ್ರು. ಆದ್ರೆ ಈ ಬಾರಿ ಇಲ್ಲಿ ಕನಸ್ಕೊಂಡಿರಲಿಲ್ಲ ಅವರು ಬರ್ತಾರೆ, ಎಲ್ಲಾ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಆತರ ಏನಿಲ್ಲ. ಯಾಕಂದ್ರೆ ಸಮಯ ಕಡಿಮೆ ಇತ್ತು. ಪಾರ್ಟಿಯಿಂದ ಒಂದ್ಸತಿ ಸಾದಿಕ್ ಅವ್ರಿಗೆ ಮಾತಾಡಿ ಅಂತ ಹೇಳಿದ್ರು, ನಾವು ಮಾತಾಡಿದೀವಿ. ಮತ್ತೆ ಕೂತ್ಕೋತೀವಿ, ನಾಳೆ ನಾಳಿದ್ದಲ್ಲಿ ಕೂತ್ಕೋತೀವಿ ಮತ್ತೆ ಸಾದಿಕ್ ಅವ್ರ ಜೊತೆ. ಆದ್ರೆ ಯುವಕರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ. ನಾವು ನೋಡಿ, ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ಇದಾರೆ. ಕಾಂಗ್ರೆಸ್ ಅನ್ಯಾಯ ಮಾಡಿದೆ, ಬೆನ್ನಿಗೆ ಚೂರಿ ಹಾಕಿದೆ ಅಂತ ಇದಾರೆ. ಎಲ್ಲಾ ಯುವಕರು ಕೂಡ ಅವ್ರಿಗೆ ಈಗಲೇ ಮಾತಾಡಿದ್ದೀನಿ, ನೀವೇ ನೋಡಿರ್ಬೋದು. ಅವ್ರನ್ನ ಉದ್ದೇಶಿಸಿ ಮಾತಾಡಿದ್ದೀವಿ. ಎಲ್ಲಾ ಯುವಕರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅದಕ್ಕೊಂದು ಪರಿಹಾರ ತಗೋತೀವಿ. ಎಲ್ಲಾ ಯುವಕರನ್ನೇ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ. ಏನ್ ಹೇಳಿದ್ರಿ ಸರ್ ನಿಮ್ಗೆ? ಮತ್ತೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಫೋನ್ ಮಾಡ್ತಾರೆ ಅಂದ್ರೆ ಇಷ್ಟು ನಮ್ಮ ಕಡೆಗಣನೆ ಮಾಡಿದ್ದಕ್ಕೆ ನಮ್ಮ ಸಮಾಜದಿಂದ ಈ ಬಾರಿ ಎಲೆಕ್ಷನ್ ನಿಂದ್ರಿ ಅಂತ ಹೇಳಿದ್ರು. ಇಲ್ಲ ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಬಹಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತೆ ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯ ಚೆನ್ನಾಗಿದೆ. ಮತ್ತೆ ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೆ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಸಮಸ್ಯೆ ಬಂದಾಗ ಸರ್ ಬೇರೆ ಏನು ಅವಕಾಶ ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಜಮೀರ್ ಅಹ್ಮದ್ ಅವರು ಮುಂದೆ ಇರ್ತಿದ್ರು, ಈ ತರ ಏನಾದ್ರು ಬಂಡಾಯ ಇದ್ರೆ ಸಮಸ್ಯೆ ಆದ್ರೆ ಜಮೀರ್ ಮುಂದೆ ಇರ್ತಿದ್ರು. ಆದ್ರೆ ಈ ಬಾರಿ ಇಲ್ಲಿ ಕನಸ್ಕೊಂಡಿರಲಿಲ್ಲ ಅವರು ಬರ್ತಾರೆ, ಎಲ್ಲಾ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಆತರ ಏನಿಲ್ಲ. ಯಾಕಂದ್ರೆ ಸಮಯ ಕಡಿಮೆ ಇತ್ತು. ಪಾರ್ಟಿಯಿಂದ ಒಂದ್ಸತಿ ಸಾದಿಕ್ ಅವ್ರಿಗೆ ಮಾತಾಡಿ ಅಂತ ಹೇಳಿದ್ರು, ನಾವು ಮಾತಾಡಿದೀವಿ. ಮತ್ತೆ ಕೂತ್ಕೋತೀವಿ, ನಾಳೆ ನಾಳಿದ್ದಲ್ಲಿ ಕೂತ್ಕೋತೀವಿ ಮತ್ತೆ ಸಾದಿಕ್ ಅವ್ರ ಜೊತೆ. ಆದ್ರೆ ಯುವಕರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ. ನಾವು ನೋಡಿ, ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ಇದಾರೆ. ಕಾಂಗ್ರೆಸ್ ಅನ್ಯಾಯ ಮಾಡಿದೆ, ಬೆನ್ನಿಗೆ ಚೂರಿ ಹಾಕಿದೆ ಅಂತ ಇದಾರೆ. ಎಲ್ಲಾ ಯುವಕರು ಕೂಡ ಅವ್ರಿಗೆ ಈಗಲೇ ಮಾತಾಡಿದ್ದೀನಿ, ನೀವೇ ನೋಡಿರ್ಬೋದು. ಅವ್ರನ್ನ ಉದ್ದೇಶಿಸಿ ಮಾತಾಡಿದ್ದೀವಿ. ಎಲ್ಲಾ ಯುವಕರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅದಕ್ಕೊಂದು ಪರಿಹಾರ ತಗೋತೀವಿ. ಎಲ್ಲಾ ಯುವಕರನ್ನೇ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ. ಏನ್ ಹೇಳಿದ್ರಿ ಸರ್ ನಿಮ್ಗೆ? ಮತ್ತೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ